ಫಸ್ಟ್ ಟೈಮು ಸಿಗಂದೂರ್ ಸೇತುವೆ ಆದ ನಂತರ ನೈಟ್ ಅಲ್ಲಿ ನಾವು ಸಿಗಂದೂರ್ ದೇವಸ್ಥಾನ ಹೋದಾಗ ಏನಾಯ್ತು ನೋಡಿ. ಹಾಯ್ ಗುಡ್ ಈವ್ನಿಂಗ್. ಸೇತುವೆ ನಂತರ ನಾವು ಫಸ್ಟ್ ಟೈಮ್ ಸಂಜೆ ಮೇಲೆ ದೇವಸ್ಥಾನ ಹೋದಾಗ ನಾನು ಹೋಗೋಕ್ಕಿಂತ ಮುಂಚೆ ಅನ್ಕೊಂಡಿದ್ದು ಇವತ್ತು ಜನ ಕಡಿಮೆ ಇರ್ತಾರೆ ದೇವಸ್ಥಾನದಲ್ಲಿ ಅನ್ಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ಗಾಡಿಗಳು ಸಿಕ್ಕಾಪಟ್ಟೆ ಜನಗಳು ಇದ್ರು. ಹಾಗೆ ದೇವಸ್ಥಾನ ಮುಂಭಾಗ ಬಂದು ಕೈಕಾಲು ಮುಖ ತೊಳೆದು ಹಾಗೆ ದೇವಸ್ಥಾನ ಎಂಟ್ರಿ ಭಾಗದಲ್ಲಿ ಬಂದ್ವಿ. ಅಲ್ಲಿ ಕ್ಯೂವಲ್ಲಿ ಜಾಸ್ತಿ ಜನ ಇರ್ಲಿಲ್ಲಾಗಿತ್ತು. ತುಂಬಾ ಜನ ಆಲ್ರೆಡಿ ಹೋಗಿ ದರ್ಶನ ಮುಗಿಸಿದ್ರು. ನಿಧಾನ ಸಾಲಲ್ಲಿ ಮುಂದುವರೆದ್ವಿ. ಹಾಗೆ ಬಲಭಾಗದಲ್ಲಿ ನಂದೀಶನ ದರ್ಶನ ಕೂಡ ಆಯ್ತು. ಹಾಗೆ ಮಹಾದೇವಿ ಸಿಗುಂದೂರೇಶ್ವರಿ ಅಮ್ಮನ ದರ್ಶನ ಭಾಗ್ಯ ಸಿಕ್ತು. ಜನಗಳು ಜಾಸ್ತಿ ಇರ್ಲಿಲ್ಲ. ಹಾಗೆ ಮಂಗಳಾರತಿ ತಗೊಂಡು ಸೀದಾ ಹೊರಗೆ ಬಂದ್ವಿ. ಹಾಗೆ 9 ಗಂಟೆ ಆಯ್ತು. ಊಟ ಸಮಯ ಅಂತೇಳಿ ಊಟದ ಹಾಲಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ರು. ಸುಮಾರು 1 ತಾಸಿಂದ ಕಾದು ಅಂತೂ ಊಟ ಸಿಕ್ತು. ಊಟ ಮಾಡ್ಕೊಂಡು ನಿಧಾನ ಹಾಗೆ ಊಟದ ಹಾಲಿಂದ ಹೊರಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ತುಂಬಾ ಜನ ಮಲ್ಗೋಕ್ಕಾಗಿ ವ್ಯವಸ್ಥೆ ಮಾಡ್ಕೊಂತಿದ್ರು. ವ್ಯವಸ್ಥೆ ಕೂಡ ಇತ್ತು. ನಾವು ನಿಧಾನ ಕಾರ್ ತಗೊಂಡು ಬ್ರಿಡ್ಜ್ ಬಳಿ ಹೋದ್ವಿ. ಬ್ರಿಡ್ಜ್ ಬಳಿ ಹೋದಾಗ ನಮಗೆ ಬಣ್ಣದ ಲೈಟ್ ಅಂತೂ ಆನ್ ಮಾಡಿದ್ರು. ನಾವು ಆಕ್ಚುಲಿ ಮನೆಯಿಂದ ದೇವಸ್ಥಾನ ಕಡೆ ಬರ್ಬೇಕಾದ್ರೆ ಬರೀ ವೈಟ್ ಲೈಟ್ ಹಾಕಿದ್ರು. ವಾಪಸ್ ಬ್ರಿಡ್ಜ್ ಹತ್ರ ಆಕ್ಚುಲಿ 9:30 ಆಗಿತ್ತು. 9:30 ಟೈಮಲ್ಲಿ ಈ ತರ ಜಳಪಳಿಸೋ ಲೈಟ್ ಹಾಕಿದ್ರು. ನಮಗೆ ತುಂಬಾ ಖುಷಿ ಆಯ್ತು. ತುಂಬಾ ಜನ ಇಲ್ಲಿ ನಿಂತ್ಕೊಂಡು ಸಮಯನ ಪಾಸ್ ಮಾಡ್ಕೊಂಡು ತುಂಬಾ ಜನ ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ಹಂಗೆ ಹೋದ್ರು ಅನ್ಸುತ್ತೆ. ತುಂಬಾ ಜನ ಇನ್ನೂ ಕಾಯ್ತಾನೆ ಇದ್ರು. ತುಂಬಾ ಒಳ್ಳೆ ಸ್ಪೆಷಲ್ ಅನ್ಸ್ತು ಇವತ್ತಿನ ದಿನ. ಈ ತರ ಲೈಟ್ ಎಲ್ಲಾ ದಿನ ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ. ನಾನು ಹೋಗಿದ್ದ ದಿನ ಹಾಕಿದ್ರು. ಸೊ ಇದೇ ತರ ಲೈಟ್ ಯಾವತ್ತು ಹಾಕಿದ್ರು ಟೂರಿಸ್ಟರಿಗೆ ಒಂದು ಒಳ್ಳೆ ಅನುಭವ ಆಗುತ್ತೆ. ಒಳ್ಳೆ ಅಟ್ರಾಕ್ಷನ್ ಆಗುತ್ತೆ ಈ ತರ ಪ್ಲೇಸ್ ಗಳು ನೋಡಿ. ಈ ತರ ಒಂದು ಸುಂದರವಾಗಿ ನನಗೆ ಒಳ್ಳೆ ಖುಷಿ ಸಿಕ್ತು. ಸೊ ಐ ಎಂಜಾಯ್ಡ್. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಫಾಲೋ ಮಾಡಿ. ಬಾಯ್.